ಗಣಿಗಾರಿಕೆ ಕೈಕಟ್ಟಿ ಕುಳಿತ ಜಿಲ್ಲಾಡಳಿತ. ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ಅಕ್ರಮ ಗಣಿಗಾರಿಕೆ ಕೈಕಟ್ಟಿ ಕುಳಿತಿದೆ ಜಿಲ್ಲಾಡಳಿತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾಕೇನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕೃಷಿ ಜಮೀನಿಗೆ ಹೊಂದಿಕೊಂಡಂತೆ ಅಕ್ರಮ ಗಣಿಗಾರಿಕೆಯಿಂದ ರೈತರ ಕೃಷಿ ಚಟುವಟಿಕೆಗೆ ತೊಂದರೆ ಆಗ್ತಾ ಇದೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ರೂ ಸಹ ಸಮಸ್ಯೆಗೆ ಇನ್ನೂ ಕೂಡ ಮುಕ್ತಿ ದೊರಕಿಲ್ಲ. ಜಮೀನಿನ ಪಕ್ಕದಲ್ಲಿ ಗಣಿಗಾರಿಕೆಗೆ ಪರ್ಮಿಷನ್ ಕೊಡ್ತಾರೆ, ಆದ್ರೆ ನಮ್ಮ ಅಹವಾಲುಗಳಿಗೆ ಸ್ಪಂದಿಸೋದಿಲ್ಲ. ಉದ್ದೇಶಪೂರ್ವಕವಾಗಿ ನಮ್ಮ ದಾಖಲಾತಿಗಳನ್ನ ನಾಶ ಮಾಡಿದ್ದಾರೆ. ಜಿಲ್ಲಾ ಕಚೇರಿ ಮುಂದೆ ಅಕ್ರಮ ಖಂಡಿಸಿ ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ತಮ್ಮ ಅಕ್ರಮ ಸರಿಯಾಗದಿದ್ದರೆ ನಿರಂತರ ಹೋರಾಟದ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾಕೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಈ ಘಟನೆ ಕೃಷಿ ಜಮೀನಿಗೆ ಹೊಂದಿಕೊಂಡಂತೆ ಅಕ್ರಮ ಗಣಿಗಾರಿಕೆಯನ್ನ ಖಂಡಿಸಿ ಇದೀಗ ರೈತರ ಕೃಷಿ ಚಟುವಟಿಕೆಗೆ ತೊಂದರೆ ಆಗ್ತಾ ಇದೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ರು, ಸಮಸ್ಯೆಗೆ ಯಾವುದೇ ರೀತಿಯ ಪರಿಹಾರ ದೊರಕಿಲ್ಲ, ನಮಗೆ ಮುಕ್ತಿ ದೊರಕಿಲ್ಲ ಅಂತ ಹೇಳಿ ಜಮೀನಿನ ಪಕ್ಕದಲ್ಲಿ ಗಣಿಗಾರಿಕೆಗೆ ಪರ್ಮಿಷನ್ ಕೊಡ್ತಾರೆ, ಆದ್ರೆ ನಮ್ಮ ಅಹವಾಲುಗಳಿಗೆ ಯಾವುದೇ ರೀತಿಯ ಸ್ಪಂದನೆಯನ್ನ ನೀಡೋದಿಲ್ಲಲ್ಲ. ಉದ್ದೇಶಪೂರ್ವಕವಾಗಿ ದಾಖಲಾತಿಗಳ ನಾಶ ಮಾಡಿದ್ದಾರೆ ಅಂತ ಹೇಳಿ ಜಿಲ್ಲಾ ಕಚೇರಿ ಮುಂದೆ ಅಕ್ರಮ ಖಂಡಿಸಿ ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಅಕ್ರಮ ಸರಿಯಾಗದಿದ್ರೆ ಇವತ್ತೇನೋ ನಾವು ಪ್ರತಿಭಟನೆ ಮಾಡ್ತಿದೀವಲ್ಲ, ಅದು ನಿರಂತರವಾಗಿ ಹೋರಾಟ ಮಾಡ್ತೀವಿ, ನಿರಂತರವಾಗಿ ಪ್ರತಿಭಟನೆಯನ್ನ ನಾವು ಮಾಡ್ತೀವಿ ಅನ್ನುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಜಿಲ್ಲಾ ಕಚೇರಿ ಮುಂದೆ ಅಕ್ರಮವನ್ನ ಖಂಡಿಸಿ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಒಂದು ವೇಳೆ ಈ ಅಕ್ರಮ ಏನಾದ್ರೂ ಸರಿಯಾಗ್ಲಿಲ್ಲ ಅಂತಂದ್ರೆ ನಿರಂತರವಾಗಿ ಹೋರಾಟ ನಡೆಸ್ತೀವಿ ಅಂತ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಭರವಸೆಯಾಗಿ ಉಳ್ಕೊಂಡಿದೆ. ನಮಗೆ ಬೇರೆ ದಾರಿ ಇಲ್ಲ. ಇದು ಸಾಂಕೇತಿಕ ಮಾಡಿದೀವಿ. ಒಂದು ವಾರದ ಗಡಿನೊಳಗೆ ಮಾಡಿಲ್ಲ. ಇದ್ರೊಳಗೆ ಈ ಕಾಂಪೌಂಡ್ ಒಳಗೆ ದನ ಕರುಗಳು ಎಲ್ಲ ತಂದು ಕಟ್ಟಾಕಿ ಇಲ್ಲೇ ಮೇಯಿಸ್ಕೊಂಡು ಇಲ್ಲೇ ಇತ್ತು. ನಮ್ದೊಂದು ಸರ್ವೆ ನಮ್ದೊಂದು 4 ಎಕರೆ ಮಾಡಿಲ್ಲ, ಪಕ್ಕದ್ದೆಲ್ಲ ಮಾಡ್ಕೊಟ್ಟವ್ರೆ. 55 ಎಕರೆ ವಿಸ್ತೀರ್ಣದೊಳಗೆ ಎಲ್ಲಾರ್ಗು ಅಧಿಕಾರಿಗಳಿಗೆ ಕೊಡಕ್ ಬರೋದಿಲ್ಲ. ಇಟ್ಕೋಬೇಕಿಲ್ಲ. ಸರ್, ಸುಮಾರು 2015 ಇಸ್ವಿನಲ್ಲಿ ಇವರೇ ಮಾಲೀಕರು ಅಂತೇಳಿ ಗಣಿಗಾರಿಕೆ ನಡೆಸೋಂಥವ್ರು ಅಲ್ಲಿ ಕ್ರಷರ್ನ ಕೂರಿಸ್ಕೊಳ್ಳೋದಕ್ಕೆ ಮತ್ತೆ ನಮ್ಮ ಲಾರಿ ಓಡಾಟಕ್ಕೋಸ್ಕರನ ನಿಮ್ ಜಮೀನ್ ಬೇಕು, ನಿಮ್ಗೆ ವರ್ಷ ನಾವು ಬಾಡಿಗೆನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಡು ಆ ಜಮೀನಿನ ಒಳಗಡೆ ಬರ್ತಾರೆ. 2 ಎಕರೆ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆದು ಕ್ರಷರ್ನ ಕೂರಿಸ್ಕೊಳ್ತಾರೆ. ಇನ್ನ ಉಳಿಕೆ 1 ಎಕರೆ ಪ್ರದೇಶದಲ್ಲಿ ಓಡಾಡ್ತಾ ಇರ್ತಾರೆ. ಪಕ್ಕದಲ್ಲಿ ಇವರಿಗೆ ಅದೇ ಸರ್ವೆ ನಂಬರ್ ಗೋಮಾಳ ಜಮೀನು, ಬಹಳ ಯಥೇಚ್ಛವಾಗಿರ್ತಕ್ಕಂಥ ಗೋಮಾಳ ಜಮೀನು, ಸುಮಾರು ಒಂದು 60 ಎಕರೆ 70 ಎಕರೆ ಇರೋಂಥದ್ದು. ಅದರಲ್ಲಿ 4 ಎಕರೆ ಸರ್ವೆ ನಂಬರ್ 47ರಲ್ಲಿ ಒಂದು ವೆಂಕಟೇಶಪ್ಪ ಅನ್ನೋರಿಗೇನೋ ಮಂಜೂರಾತಿ ಆಗಿರ್ತದೆ, ವೆಂಕಟ ನರಸರೆಡ್ಡಿ ಅನ್ನೋರಿಗೆ ಮಂಜೂರಾತಿ ಆಗಿರ್ತದೆ. ತದನಂತರನ ಅವರು ತೀರ್ಕೊಂಡಾದ್ಮೇಲೆ ನಮ್ಮ ರೈತರುಗಳ ತಂದೆಯವರ ಹೆಸರಿಗೆ MR ಆಗಿ ಇದೇ ಕಾಂಪಿಟೆಂಟ್ ರೆವೆನ್ಯೂ ಅಥಾರಿಟೀಸ್ ಕೂಡ ಮಾಡ್ಕೊಂಡು ಕೊಡ್ತಾರೆ. ಇವರು ತಂದೆಯವರು ತೀರ್ಕೊಂಡಾದ್ಮೇಲೆ 2018ರಲ್ಲಿ ರೆವೆನ್ಯೂ ಇವರು ಯಾರ್ರಿ ಅಸಿಸ್ಟೆಂಟ್ ಕಮಿಷನರ್ ದೊಡ್ಡಬಳ್ಳಾಪುರ ಅವರು ಇವರೇನೆ ಆದೇಶ ಮಾಡ್ಕೊಂಡು ಕೊಟ್ಟು ರೈತರ ಹೆಸರುಗಳಿಗೆ ಪಾಣಿನ ಕೂರಿಸಿದ್ದಾರೆ. ಅವ್ರ ಹೆಸರಿಗೆ MR ಆಗಿದೆ. ಸುಮಾರು 6-7 ದಶಕಗಳಿಂದ ಇವರ ಹೆಸರಿಗೆ ಖಾತೆ ಪಾಣಿಗಳು ಬರ್ತಾ ಇದಾವೆ. ಇದೇ ತರ ಸರ್ವೆ ನಂಬರ್ 48ರಲ್ಲೂ ಅಷ್ಟೇನೆ ಈಗ ಸರ್ಕಾರದವರು ನಾವು SC ST ನವರಿಗೆಲ್ಲ ವಿಶೇಷವಾದ ಸವಲತ್ತುಗಳನ್ನ ಕೊಡ್ತೀವಿ, ರಿಸರ್ವೇಶನ್ ಕೊಡ್ತೀವಿ, ಆಮೇಲೆ ಅವ್ರಿಗೆ ವಿಶೇಷವಾದ ಸವಲತ್ತುಗಳನ್ನ ಕೊಡ್ತೀವಿ ಅಂತಂತಾರೆ. ಅಲ್ಲಿ SC ST ಗೆ ಮಂಜೂರಾಗಿರ್ತಕ್ಕಂಥ ಒಂದು ಜಮೀನು, ಅದರಲ್ಲೂ 8 ಎಕರೆ ಜಮೀನು, ಸುಮಾರು ಒಂದು 30 ಜನ ಕುಟುಂಬದ ಸದಸ್ಯರಿದ್ದಾರೆ. ಅವರು ತೀರ್ಕೊಂಡಾದ್ಮೇಲೆ ಅವರ ಹೆಂಡತಿಯವರ ಹೆಸರಿಗೆ MR ಆಗಿದೆ. ಈಗಲೂ ಅಷ್ಟೇ 8 ಎಕರೆ ಜಮೀನು ಅವರ ತಂದೆಯವರ ಹೆಸರುಗಳಲ್ಲಿ ಈಗಲೂ ಸಹ ಬರ್ತಾ ಇದೆ. ಅದರಲ್ಲಿ ನಮಗೆ ಪೋಡಿ ದುರಸ್ತಿ ಮಾಡಿ ಕೊಡಬೇಕು. ಅಲ್ಲಿ ಅದು ಗಣಿಗಾರಿಕೆ ನಡೆಸೋದಕ್ಕೆ ಫಲವತ್ತಾಗಿರೋ ಜಮೀನು ಅಂತ ಹೇಳಿ ಈಗ ಗೊತ್ತಾಗಿರೋದ್ರಿಂದ ಅಲ್ಲೇನ್ ಮಾಡ್ತಾ ಇದಾರೆ, ಇತ್ತೀಚೆಗೆ ಗಣಿಗಾರಿಕೆ ಬಂದವರಿಗೆಲ್ಲನ ಕರೆಕ್ಟ್ ಆಗಿ ಸ್ಕೆಚ್ ಮಾಡಿ
ಮಾರ್ಕ್ ಮಾಡಿ ಸರ್ಕಾರದವರು ಪರವಾನಗಿ ಕೊಡ್ತಾರೆ, ಲೀಸ್ಗಳು ಕೊಡ್ತಾರೆ. ಆದ್ರೆ ಆ ಲೀಸ್ ಕೊಡೋಕ್ಕಿಂತ ಮೊದಲು ರೈತರಿಗೆ ಮಂಜೂರಾಗಿರ್ತಕ್ಕಂಥ ಜಮೀನ ಗುರುತಿಸಿ ಆ ಜಮೀನ ಹೊರತುಪಡಿಸಿ ಇನ್ನ ಪಕ್ಕದ ಜಮೀನುಗಳಿಗೆ ಕೊಡಬೇಕಾಗಿತ್ತು. ರೈತರ ಜಮೀನುಗಳಿಗೂ ಅವರೇ ಬಂದು ಕೂತ್ಕೊಂತಾರೆ. ರೈತರುಗಳು ನಮ್ಮ ಹೆಸರಿಗೂ ಖಾತೆ ಪಣಿ ಓಡ್ತಿದೆ ಅಂತ ಹೇಳಿದ್ರೆ ನಿಮ್ದು ಎಲ್ಲಿ ಪೋಡಿ ಆಗಿಲ್ಲ, ಸ್ಕೆಚ್ ಆಗಿಲ್ಲ, ಆಮೇಲೆ ನಿಮ್ದು ಒರಿಜಿನಲ್ ಮಂಜೂರಾತಿ ರೆಕಾರ್ಡ್ಸ್ಗಳು ನಮ್ಮ ಆಫೀಸ್ ನಲ್ಲಿ ಕಚೇರಿಯಲ್ಲಿ ಲಭ್ಯ ಇಲ್ಲ ಅಂತ ಹೇಳ್ತಾರೆ. ಲಭ್ಯ ಇಲ್ಲ ಅಂತ ಹೇಳಿ ಹೇಳಿದ್ರೆ ನಾವು ಹೋಗಿ ಅದನ್ನ ಹಿಫಾರತ್ ಮಾಡಕ್ ಸಾಧ್ಯನಾ? ಅವರ ತಹಸೀಲ್ದಾರಿಗೂ ಇದನ್ನ ಕೊಟ್ಟಿದೀವಿ, ಅಸಿಸ್ಟೆಂಟ್ ಕಮಿಷನರ್ ಅವ್ರಿಗೂ ಹೋಗಿದೀವಿ, ಆಮೇಲೆ ಡಿಸಿ ಅವ್ರಿಗೂ ಅಷ್ಟೇ ಅಲ್ಲೇ ಸಾಕಷ್ಟು 4-5 ಸಲ ಬಂದು ಕೊಟ್ಟಿದೀವಿ. ಯಾವುದೇ ರೀತಿಯಂತ ಕ್ರಮ ಇದುವರೆಗೂ ತಗೊಂಡಿಲ್ಲ. ತಗೊಳ್ತೀವಿ ಅಂತ ಆಶ್ವಾಸನೆ ಹೇಳ್ತಾ ಇದಾರೆ. ನಮಗೆ 1 ವಾರ ಟೈಮ್ ಕೊಡಿ, 2 ವಾರ ಟೈಮ್ ಕೊಡಿ ಅಂತಾನೆ ಕೇಳ್ತಿದ್ದಾರೆ. ರೀಜನಲ್ ಕಮಿಷನರ್ಗೆ ಇಲ್ಲಿ ಅಪೀಲ್ ಹೋಗಂತದ್ದು ಏನು ಇಲ್ಲ. ಇಲ್ಲಿ ರೀಜನಲ್ ಕಮಿಷನರ್ಗೆ ಹೋಗಿ ನಮ್ಮ ರೈತ ಸಂಘಟನೆ ಕಡೆಯಿಂದ, ರೈತರ ಕಡೆಯಿಂದ ಕೊಟ್ಟಾಗ ನಾವು ನಿಮ್ಗೆ ಖಂಡಿತ ಮಾಡ್ಕೊಂಡು ಕೊಡ್ತೀವಿ, ಇಷ್ಟು ವರ್ಷದಿಂದ ನಿಮಗೆ ಖಾತೆ ಪಣಿ ಎಲ್ಲ ಓಡಿದೆ, ಸೂಕ್ತವಾಗಿ ನೀವು ತುರ್ತಾಗಿ ಕ್ರಮ ತಗೊಳ್ಳಿ ಅಂತೇಳಿ ಇವರು ಒಂದು ಲೆಟರ್ ಸಹ ಫಾರ್ವರ್ಡ್ ಮಾಡಿದ್ದಾರೆ. ಅದೆಲ್ಲ ಮಾಡಿ ಎಲೆಕ್ಷನ್ಗಿಂತ ಮುಂಚೆ, ಎಲೆಕ್ಷನ್ ಆಗ್ತಿದ್ದಂಗೆ ಇನ್ನೇನು ಕಂಪ್ಲೀಟ್ ಬ್ಯೂರೋಕ್ರಸಿನೇ ಇಟ್ ಹಸ್ ಕಮ್ ಟು ಸ್ಟ್ಯಾಂಡ್ ಸ್ಟಿಲ್. ಗೋಮಳ ಅದರಲ್ಲಿ ನಮ್ಮ ರೈತರು ಸರ್ ನೆಲಮಂಗಲ ತಾಲೂಕು ಮುಖ್ಯನಹಳ್ಳಿ ಮಾಕೇನಹಳ್ಳಿ ಅಂತ ಹೇಳ್ಬಿಟ್ಟು ಒಂದು ಗ್ರಾಮ. ಆ ಗ್ರಾಮದಲ್ಲಿ ಸುಮಾರು ಒಂದು 55 ಎಕರೆ ಜಮೀನು ಇರುತ್ತೆ ಗೋಮಳ. ಅದರಲ್ಲಿ ನಮ್ಮ ರೈತರು 47-48 ಸರ್ವೆ ನಂಬರ್ ರೈತರು, ಇಬ್ಬರು ರೈತರು ಸುಮಾರು ವರ್ಷಗಳಿಂದ ಇವರು ಅನುಭವದಲ್ಲಿದ್ದಾರೆ. ಹಾಗೂ ಮತ್ತೆ ಇವ್ರದ್ದು ಪಾಣಿ ಖಾತಾ ಎಲ್ಲ ಬಂದಿದೆ. ಒಂದು ಕಾರಣ ಏನ್ ಹೇಳ್ತಾರೆ ಅಂದ್ರೆ ನಿಮ್ದು ಸರ್ಟಿಫೈ ಕಾಪಿ ಇಲ್ಲ ಅಂತ. ಇದ್ರ ಉದ್ದೇಶ ಹಿಂದೆ ಏನಿದೆ ಅಂದ್ರೆ ಇವ್ರದ್ದು ಅಲ್ಲಿ ಒಂದು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಈ ಜಮೀನ್ ಪಕ್ಕದಲ್ಲಿ. ಆ ಗಣಿಗಾರಿಕೆಗಳಿಗೆ ಉದ್ದೇಶಪೂರ್ವಕವಾಗಿ ದಾಖಲೆಗಳನ್ನ ಎತ್ತಿಸ್ಬಿಡ್ತಾರೆ. ಅಂದ್ರೆ ಅದನ್ನ ಅರ್ಧ ಹಾಕೋದು ಇನ್ನೊಂದು ಮತ್ತೊಂದು ಏನೋ ಮಾಡಿದ್ದಾರೆ. ನಮ್ಗೆ ಅದೆಲ್ಲ ಕಾನೂನು. ನಿಮ್ಮ ಅಧಿಕಾರಿಗಳು ನಿಮ್ಮ ಆಫೀಸಲ್ಲಿ ಇರ್ತಕ್ಕಂಥ ದಾಖಲೆಗಳು ಅದು ನಿಮ್ಮ ಸಂಪೂರ್ಣ ಜವಾಬ್ದಾರಿ. ನಮ್ಮಲ್ಲೇ ಏನಾಗಿದೆ, ಇವತ್ತು ಖಾತಾ ಇದೆ, ಪಾಣಿ ಇದೆ, ಮಿಟೇಷನ್ ಇದೆ, ಎಲ್ಲ ಸ್ಕೆಚ್ ಇದೆ, ಎಲ್ಲ ನಮ್ಮ ಹತ್ರ ಇರೋವಾಗ ಇನ್ನು ಉಳಿದಿದ್ದು ನೀವು ಬಿಟ್ಕೊಂಡಿದ್ದೀರೋ, ತಿಂದಾಕಿದ್ದೀರೋ, ನೀವೇನ್ ಮಾಡಿದ್ರೆ ನಮ್ಗೆ ಅದು ಅವಶ್ಯಕತೆ ಇಲ್ಲ. ನಮ್ಮ ಜಮೀನು ಸುಮಾರು ವರ್ಷಗಳಿಂದ ಪೋಡಿ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಅರ್ಜಿಗಳೆಲ್ಲ ಕೊಟ್ಟಿದ್ದೀವಿ. ಮತ್ತೆ ಬೆಂಗಳೂರು ಆಯುಕ್ತರು ಅಂದ್ರೆ ಕಮಿಷನರು, ಈ ಒಂದು DC ಮೇಲೆ ಒಬ್ಬರು ಕಮಿಷನರ್ ಇರ್ತಾರೆ ಆಯುಕ್ತರು ಅಂತ ಡಬಲ್ ರೋಡಲ್ಲಿ, ಅವ್ರಿಗೂ ಒಂದು ಅರ್ಜಿ ಕೊಟ್ಟಿದ್ದೀವಿ. ಅವರು ಇಮಿಡಿಯೇಟ್ಲಿ ಇದು ಮಾಡಿ ಅಂತ ಹೇಳ್ಬಿಟ್ಟು ನಿಮಗೆ ಲೆಟರ್ ಕೊಟ್ಟಿದ್ದಾರೆ. ಆದ್ರೂ ಸುಮಾರು 6 ತಿಂಗಳ ಮುಂಚೆ ನೆಲಮಂಗಲದಲ್ಲಿ ಒಂದು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗಲ್ಲಿ ನಾವು 1 ತಿಂಗಳೊಳಗೆ ನಾವು ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿಲ್ಲ. ಅದಕ್ಕೆ ಇವತ್ತು ನಾವಿಲ್ಲಿ ಬಂದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. 1 ವಾರ ಗಡುವು ಕೊಡ್ತೀವಿ. 1 ವಾರದೊಳಗಡೆ ಅವ್ರೇನು ಮಾಡಿಲ್ಲ ಅಂದ್ರೆ ಇಲ್ಲೇ ಪೆಂಡಲ್ ಹಾಕೊಂಡು, ಇಲ್ಲೇ ಅಡುಗೆ ಮಾಡ್ಕೊಂಡು, ನಾವು ಇಲ್ಲೇ ದನ ಕರುಗಳೆಲ್ಲ ಹೊಡ್ಕೊಂಡ್ಬಂದು ಇಲ್ಲೇ ಮೇವ್ ಹಾಕೊಂಡು DP ಆಫೀಸ್ ಮುಂದೆಗಡೆನೆ ಕಾಂಪೌಂಡ್ ಒಳಗಡೆ ಮುಷ್ಕರ ಮಾಡ್ಕೊಂಡು ನಮ್ಮ ರೆಕಾರ್ಡ್ ಆಗೋವರೆಗೂ ನಾವು ಇಲ್ಲೇ ಇರ್ತೀವಿ. ಜಾಗದಲ್ಲಿ ಯಾರಿದ್ರೆ ಜೊತೆಗೆ ಪಾಣಿ ಮಿಟೇಷನ್ ಯಾರ ಹೆಸರು ಬರ್ತೀವಿ? ನಮ್ಮ ಕುಂಬಿ ನರಸಿಂಹಯ್ಯ ಆಮೇಲೆ ಶ್ರೀನಿವಾಸ್, ಇವರಿಬ್ಬರ ಹೆಸರು ಬರ್ತಾ ಇದೆ. ಆ ಜಮೀನ್ ಪಕ್ಕದಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಅನುಕೂಲ ಮಾಡ್ಕೊಡೋ ಉದ್ದೇಶದಿಂದ ಇವ್ರನ್ನ ಅಲ್ಲಿ ಹೋದ್ರೆ ಗಲಾಟೆ ಮಾಡೋದು, ಎತ್ತಂಗಡಿ ಮಾಡೋದು ಗೊತ್ತಲ್ಲ ನಿಮ್ಗೆ. ಈಗ ರೈತರ ಜಮೀನು ಇದು ಮಾಡಿದ್ದಾರೆ. ಈಗ ನಿಮಗೂ ಎಲ್ಲ ಗೊತ್ತಿದೆ. ಈ ಬಳ್ಳಾರಿ ಗಣಿಗಳು ಏನ್ ಮಾಡಿದ್ರು ಅಂದ್ರೆ ಅದೇ ತರನೇ ನೆಲಮಂಗಲದಲ್ಲೂ ಗಣಿಯ ದಣಿಗಳು ಅಕ್ರಮ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಲೈಸೆನ್ಸ್ ಇಲ್ಲ, ಇನ್ನೊಂದಿಲ್ಲ. ಸರ್ಕಾರಿ ಗೋಮಾಳದಲ್ಲಿ ಮಾಡ್ತಾ ಇರೋದು. ಎಲ್ಲಾ ರೈತರಿಗೂ ಈಗಾಗಲೇ ಪೋಡಿ ಮಾಡಿಕೊಟ್ಟಾರೆ 55 ಎಕರೆ. ಈ ಇಬ್ಬರಿಗೆ ಮಾತ್ರ 4 ಎಕರೆ ಅಧಿಕಾರಿಗಳಿಗೆ ಮಾಡ್ತೀವಿ, ಅದನ್ನ ನೋಡ್ತೀವಿ, ಅದು ವಜಾ ಮಾಡಬೇಕು, ಇದು ಇಲ್ಲಿಗಲ್ಲು ರೆಕಾರ್ಡು ಅಂತ ಏನೋ ಒಂದು ಪಾರೈಕೆ ಉತ್ತರ ಕೊಡ್ತಾರೆ ಅಸಿಸ್ಟೆಂಟ್ ಕಮಿಷನರ್.